ಬಾಹ್ಯಾಕಾಶ ರಂಗದಲ್ಲಿ ತನ್ನದೇ ಆದ ಮಹತ್ವದ ಮೈಲುಗಲ್ಲು ಸ್ಥಾಪಿಸಿದ ಇಸ್ರೋ. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಕುದಾಪುರ ಬಳಿ ಇರುವ DRDO ಟೆಸ್ಟ್ ರೇಂಜ್ 2 ಆವರಣದಲ್ಲಿ ಮಹತ್ವದ ಪ್ರಯೋಗ. ಮರುಬಳಕೆ ಬಾಹ್ಯಾಕಾಶ ವಾಹನ ಲ್ಯಾಂಡಿಂಗ್ ಪ್ರಯೋಗ ಯಶಸ್ವಿ. ಬೆಳಗ್ಗೆ 7 ಗಂಟೆಗೆ ಪುಷ್ಪಕ್ ಗಗನನೌಕೆ ಆಗಸಕ್ಕೆ ಚಿಮ್ಮಿತು. SUV ಕಾರಿನಷ್ಟು ದೊಡ್ಡ ಗಾತ್ರದ ರೆಕ್ಕೆ ಇರುವ ರಾಕೆಟ್ ಇದಾಗಿದ್ದು ಯಶಸ್ವಿಯಾಗಿ ಉಡಾವಣೆಗೊಂಡಿತು. ಲ್ಯಾಂಡಿಂಗ್ ಆಗಬೇಕಿದ್ದ ಪ್ರಯೋಗದಲ್ಲಿ 3ನೇ ಮತ್ತು ಅಂತಿಮ ಬಾರಿಗೆ ಯಶಸ್ವಿಯಾಯಿತು. ಇಸ್ರೋದ ಈ ಪ್ರಯೋಗವನ್ನ ಭಾರತದ ಆತ್ಮನಿರ್ಭರತೆ ಕಡೆಗಿನ ದಿಟ್ಟತನದ ಹೆಜ್ಜೆ. ಪುಷ್ಪಕ ಗಗನ ನೌಕೆಯು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ವಾಹನವಾಗಿದೆ. ರಾಕೆಟ್ ರೀತಿ ಬಾಹ್ಯಾಕಾಶಕ್ಕೆ ಉಡಾವಣೆಗೊಳ್ಳುವ ಈ ವಾಹನ ಮರಳಿ ಭೂಮಿಗೆ ಬಂದು ಲ್ಯಾಂಡ್ ಆಗುವ ವಾಹನ. ಈ ವಾಹನಕ್ಕೆ ಸ್ವದೇಶಿ ಗಗನನೌಕೆ ಎಂದೇ ಬಣ್ಣಿಸಲಾಗಿದೆ. ಮರುಬಳಕೆ ರಾಕೆಟ್ ವಿಭಾಗದಲ್ಲಿ ಈ ವಾಹನ ಮಹತ್ವದ ಸ್ಥಾನ ಪಡೆದಿದೆ. ಇಸ್ರೋ ವಿಜ್ಞಾನಿ ಅಧ್ಯಕ್ಷ ಸೋಮನಾಥ್ ಅಭಿನಂದಿಸಿದ್ದಾರೆ.